ರಾಜ್ಯ ಸರ್ಕಾರ ಹಾಗೆ ಲೋಕಭವನದ ನಡುವೆ ಸಂಘರ್ಷ ನಡೀತಾ ಇದೆ. ಇವತ್ತಿನಿಂದ ವಿಬಿ ಜಿ ಸಂಬಂಧ ಜಂಟಿ ಅಧಿವೇಶನವನ್ನ ವಿಧಾನಮಂಡಲ ಅಧಿವೇಶನವನ್ನ ಕರೆಯಲಾಗಿದೆ. ಈಗಾಗಲೇ ರಾಜ್ಯಪಾಲರಿಗೆ ರಾಜ್ಯ ಸರ್ಕಾರ ಆಹ್ವಾನವನ್ನ ಕೂಡ ನೀಡಿದೆ. ಇದಕ್ಕೆ ನಾನು ಸದನಕ್ಕೆ ಹಾಜರಾಗ್ತೀನಿ ಅಂತೇಳಿ ಸ್ಪೀಕರ್ ಹಾಗೆ ಸಿಎಂ ಅವರಿಗೆ ಗವರ್ನರ್ ಅವರು ಕೂಡ ಪ್ರತಿ ಸಂದೇಶವನ್ನ ಕಳುಹಿಸಿಕೊಟ್ಟಿದ್ದಾರೆ. ಸರ್ಕಾರದಿಂದ ರಾಜ್ಯಪಾಲರಿಗೆ ಅಧಿವೇಶನಕ್ಕೆ ಆಹ್ವಾನ ನೀಡಲಾಗಿತ್ತು, ನಾನು ಬರ್ತೀನಿ ಅಂತೇಳಿ ಅವರು ಕೂಡ ಸಂದೇಶವನ್ನ ಸ್ಪೀಕರ್ ಹಾಗೆ ಗವರ್ನರ್ಗೆ ಕಳಿಸಿದ್ದಾರೆ. ನ್ಯೂಸ್ ಫಸ್ಟ್ಗೆ ಲೋಕಭವನದ ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಆದರೆ ರಾಜ್ಯಪಾಲರು ಭಾಷಣ ಮಾಡ್ತಾರಾ ಅಥವಾ ಇಲ್ವಾ ಅನ್ನುವ ಕುತೂಹಲ ಮೂಡಿರುವಂಥದ್ದು. ಒಂದು ವೇಳೆ ರಾಜ್ಯಪಾಲರೇನಾದರೂ ಭಾಷಣ ಮಾಡದೇ ಇದ್ರೆ ಕಾನೂನು ಹೋರಾಟದ ಮೊರೆ ಹೋಗೋದಕ್ಕೆ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ ಅಂತಲೂ ತಿಳಿದು ಬರ್ತಾ ಇದೆ. ವಿಬಿ ಜಿ ಸಂಬಂಧ ಜಂಟಿ ಅಧಿವೇಶನವನ್ನ ಕರೆಯಲಾಗಿದೆ. ಒಂದು ಕಡೆಗೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ರಾಜ್ಯಪಾಲರಿಗೆ ಆಹ್ವಾನವನ್ನ ನೀಡಿದಂತಹ ದೃಶ್ಯ ಅದು. ಈ ಆಹ್ವಾನವನ್ನ ಮನ್ನಿಸಿ ನಾನು ಜಂಟಿ ಅಧಿವೇಶನಕ್ಕೆ ಬರ್ತೀನಿ ಅಂತ ರಾಜ್ಯಪಾಲರು ತಿಳಿಸಿದ್ದಾರೆ. ಸ್ಪೀಕರ್ ಹಾಗೆ ಸಿಎಂಗೂ ಕೂಡ ಮಾಹಿತಿಯನ್ನ ನೀಡಿದ್ದಾರೆ, ಸಂದೇಶವನ್ನ ಕಳುಹಿಸಿಕೊಟ್ಟಿದ್ದಾರೆ. ಆದರೆ ರಾಜ್ಯಪಾಲರು ಅಲ್ಲಿಗೆ ಬಂದ ನಂತರ ಭಾಷಣವನ್ನ ಮಾಡ್ತಾರಾ ಅನ್ನೋದು ಸದ್ಯದ ಪ್ರಶ್ನೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ರಾಜ್ಯಪಾಲರು ಹಾಗೆ ಸರ್ಕಾರದ ನಡುವೆ ಸದ್ಯ ಜಿ ಹಾಗೆ ನರೇಗಾ ವಿಚಾರಕ್ಕೆ ಒಂದು ತಿಕ್ಕಾಟ ಶುರುವಾಗಿರುವಂಥದ್ದು. ಈಗ ನಾನು ಬರ್ತೀನಿ ಕಲಾಪಕ್ಕೆ ಅಂತೇಳಿ ರಾಜ್ಯಪಾಲರು ಹೇಳಿದ್ದಾರೆ, ಆದರೆ ಭಾಷಣ ಮಾಡ್ತಾರಾ ಅನ್ನೋ ಕುತೂಹಲ. ಏನೆಲ್ಲ ಡೀಟೇಲ್ ಸಿಗ್ತಾ ಇದೆ ಹರೀಶ್? ನವೀನ್, ಬಹಳ ಮುಖ್ಯವಾಗಿರುವಂಥದ್ದು ವರ್ಷಾರಂಭದಲ್ಲಿ ರಾಜ್ಯಪಾಲರು ಜಂಟಿ ಅಧಿವೇಶನವನ್ನು ಕೂಡ ಉದ್ದೇಶಿಸಿ ಮಾತನಾಡಬೇಕಾಗತ್ತೆ. ಅದೇ ಸಂಪ್ರದಾಯದಂತೆ ಕೂಡ ಇವತ್ತು ರಾಜ್ಯಪಾಲರು ಆಗಮಿಸುತ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿ ಕೂಡ ಸರ್ಕಾರ ಸಿದ್ಧತೆ ನಡೆಸ್ಕೊಂಡಿದೆ. ಸೊ ಆದರೆ ಎಲ್ಲ ಒಂದು ಕಡೆ ರಾಜ್ಯಪಾಲರು ಮತ್ತು ಸರ್ಕಾರದ ನಡುವೆ ಜಟಾಪಟಿ ಶುರುವಾಗಿದೆ. ಅದು ಕೂಡ ನರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಭಾಷಣದಲ್ಲಿ ಹಾಕಿರುವಂಥ 11 ಪ್ಯಾರಗಳನ್ನ ಕೈ ಬಿಡಬೇಕು ಅನ್ನುವಂಥ ಬಿಗಿಪಟ್ಟನ್ನು ರಾಜ್ಯಪಾಲರು ಹಿಡಿದಿದ್ರೆ, ಮಗದೊಂದು ಕಡೆ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಆ ಅಂಶಗಳನ್ನ ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳುವಂಥ ಪ್ರಯತ್ನ ಮಾಡಿದೆ. ಹಾಗಾಗಿ ಇವತ್ತು ರಾಜ್ಯಪಾಲರು ವಿಧಾನಮಂಡಲದ ಉಭಯ ಸದನಗಳನ್ನ ಉದ್ದೇಶಿಸಿ ಮಾತನಾಡ್ತಾರೋ ಇಲ್ವೋ ಅನ್ನುವಂಥ ಕುತೂಹಲ ಕೂಡ ಈಗ ಮೂಡಿರುವಂಥದ್ದು. ಆದರೆ ಬಲ್ಲ ಮೂಲಗಳ ಪ್ರಕಾರ ಯಡಿಯೂರಪ್ಪ ಅವರು ಈ ಹಿಂದೆ ಸಿಎಂ ಆಗಿದ್ದಂಥ ಅವಧಿಯಲ್ಲಿ ಹಂಸರಾಜ್ ಭಾರದ್ವಾಜ್ ಹೇಗೆ ಮಾಡಿದ್ರು ಅಂದರೆ ಅಧಿವೇಶನಕ್ಕೆ ಆಗಮಿಸಿ ಅಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು, ಬಂದು ಟೇಬಲ್ ಮಾಡಿ ಹೋಗಿದ್ರು. ಅದೇ ರೀತಿಯಲ್ಲಿ ಕೂಡ ರಾಜ್ಯಪಾಲರು ಅಧಿವೇಶನಕ್ಕೆ ಬಂದು ಭಾಷಣ ಮಾಡದೆ, ಅಂದರೆ ಭಾಷಣ ಮಾಡಿದ್ರು ಕೆಲವೊಂದು ಅಂಶಗಳನ್ನ ಕೈಬಿಟ್ಟು ಹೋಗ್ತಾರೋ ಅಥವಾ ಟೇಬಲ್ ಮಂಡಿಸಿ ತರಾತುರಿಯಲ್ಲಿ ವಾಪಸ್ ಆಗ್ತಾರೋ ಅನ್ನುವಂಥ ರೀತಿಯಲ್ಲಿ ಕೂಡ ಈಗ ಜಿಜ್ಞಾಸೆಗಳು ಶುರುವಾಗಿದೆ. ಆದರೆ ಒಂದು ವೇಳೆ ರಾಜ್ಯಪಾಲರು ಬರ್ದೇ ಇದ್ರೆ ಏನ್ ಮಾಡಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಈಗ ಚರ್ಚೆಗಳು ಶುರುವಾಗಿದೆ. ಈಗ ರಾಜ್ಯ ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ 11:15 ರಾಜ್ಯಪಾಲರ ಆಗಮನಕ್ಕಾಗಿ ಎದುರು ನೋಡಲಿದೆ. ಒಂದು ವೇಳೆ ರಾಜ್ಯಪಾಲರು ಬರದೇ ಇದ್ದಂಥ ಸಂದರ್ಭದಲ್ಲಿ ನೇರವಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ಕೂಡ ಈಗ ತೀರ್ಮಾನ ಮಾಡಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಿದೆ. ಹಾಗಾಗಿ ಇವತ್ತು ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡುವಂಥ ವಿಚಾರವಾಗಿ ಕೂಡ ಸಾಕಷ್ಟು ಜಿಜ್ಞಾಸೆಗಳು ಎದುರಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇಂದಿನ ಅಧಿವೇಶನದತ್ತ ಎಲ್ಲರ ಚಿತ್ತ ಕೂಡ ಈಗ ನೆಟ್ಟಿರುವಂಥದ್ದು. ನವೀನ್, ಥ್ಯಾಂಕ್ ಯು ಹರೀಶ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.